ನಮಸ್ಕಾರ ರೀ ಎಲ್ಲ ನಮ್ಮ ಹುಲಿಗಳಿಗೆ ಹೆಂಗದಿ ದೋಸ್ತ. ಇವತ್ತು ನಾವು ಟೀಮ್ ಡಿನ್ನರ್ ಅಂತಂದು ICB ರೆಸ್ಟೋರೆಂಟ್ ಬಂದೀವಿ. ಒಳಗೆ ಬರೋತಿದ್ದಂಗೆ ಒಳಗೆ ಫುಲ್ ಮಸ್ತ್ ಎಂಟ್ರೆನ್ಸ್ ಇತ್ತು. ಹಂಗೆ ಬರಬೇಕಾದ್ರೆ ಕಾರಂಜಿ ಹಾಗೆ ಫುಲ್ ಮಿಂಚಲಾಕತ್ತಿದ್ದೆ. ಒಳಗೆ ಬಂದ ಹಾಗೆ ನೋಡಕ್ಕತ್ತು ನಿಂತ್ವಂತಂದ್ರೆ ಏನು ಬೆಂಕಿಯೋ ದೋಸ್ತ. ಒಳಗೆ ಬರೋಣ ಅವನು ಅಲ್ಲಿರೋದು ಬೇರೆ ಐತಿ, ಇಲ್ಲಿರೋದು ಬೇರೆ ಐತಿ, DJ ಬೇರೆ ಇತ್ತು. ಏನು ಮಾಡೋದು ಅನ್ನ ಬರೇ ನೋಡಿದ್ರೆ ಯಾವ ಏನೋ ವೆಸ್ಟರ್ನ್ ಹಾಕ್ಕೊಂಡು ಕುಂತ್ಬಿಟ್ಟಿದ್ದ. ನಮಗರ ಒಂದು ಅರ್ಥ ಆಗಲ್ಲ ಹೋಗಿತ್ತು. ಥೋ ಇವು ನಾವು ಏನಪ್ಪ ಇದು ಎಲ್ಲಿದ್ದೀವಿ ಅಂತ ಅನ್ನೋದು ಅರ್ಥ ಆಗಲ್ಲಿತ್ತು. ಅವನು ನಮಗೇನು ಮಾಡೋದು, ಹೊಟ್ಟೆ ಒಳಗೆ ಫುಲ್ ಪ್ಯಾಕ್ ಆದರೆ ಸಾಕಂತ ನಂಗೆ ಒಳಗೆ ಬಂದು ನೋಡೋಕ್ಕೆ ನಿಂತಾಗ ಇನ್ನೇನು ಫುಲ್ಲ ನಮ್ಮ ಟೀಮ್ನವ್ರು ಅಲ್ಲಿಂದ ಫುಲ್ಲ ರೆಡಿಯಾಗಿ ಬರಾಕತ್ತಿದ್ರು ಚಾಕ್ ಅನ್ಕೋತ. ಹಂಗೆ ಬಂದು ನಿಂತಂದು ಡ್ರಿಂಕ್ಸ್ ಕೌಂಟ್ರ್ ಕಡೆ ಹೋಗಿ ನೋಡಿದಾಗ ಬಾಟ್ಲ್ ಹೆಸರು ಕೇಳಕ್ಕೆ ಹೋಗ್ಬಿಟ್ಟು ದೋಸ್ತ. ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಕುಡಿಯೋಂಗಿಲ್ಲ ಅಷ್ಟೇ. ಆಮ್ಯಾಗ ಮುಂದೆ ಬಂದ್ರೆ ಎಲ್ಲ ಹುಡುಗರ ಫುಲ್ಲ ರೆಡಿಯಾಗಿಬಿಟ್ಟಿದ್ರೆ ದೊಡ್ಡ ಮಟ್ರಿ ಏನು ಮಾಡಾಕತ್ತಾರ ನೋಡ್ರಿ. ನಮ್ಮ DJ ಸಂಸ್ಕಾರಿ ಫುಲ್ಲ ಡ್ಯಾನ್ಸ್ ಮಾಡಾಕತ್ತಾರ. ಅದಾದ್ಮ್ಯಾಗ ಫ್ರೆಂಚ್ ಫ್ರೈಸ್ ತಿನ್ನೋಕೆ ರೆಡಿ ಆದ್ವಿ. ಹುಡುಗರೆಲ್ಲ ಫುಲ್ಲ ರೆಡಿಯಾಗಿ ಬ್ಯಾಟಿಂಗ್ ಶುರು ಮಾಡಿಬಿಟ್ಟೇವಿ. ಬ್ಯಾಟಿಂಗ್ ಶುರು ಆದ್ಮ್ಯಾಗ ಇನ್ನೇನೈತೆ ನೋಡ್ರಿ, ವೆರೈಟಿ ಐಟಮ್ಗಳು ಹ್ಯಾಂಗೆ ಬರ್ತಾವೆ ಸ್ವಲ್ಪ ಕಣ್ಣಾಕಿ ಬರ್ರಿ ನೀವು ಅಷ್ಟೇ ದೋಸ್ತ. ಹಂಗೆ ಯಾವುದು ಫುಡ್ಡದ ನೇಮ್ ಕೇಳಕ್ಕೆ ಹೋಗ್ಬೇಡ್ರಿ. ನಮಗೆ ನೇಮ್ ಇಂಪಾರ್ಟೆಂಟ್ ಅಲ್ಲ, ಹೊಟ್ಟಿಗೆ ಫುಡ್ ಇಂಪಾರ್ಟೆಂಟ್. ಫುಡ್ ಬ್ಯಾಟಿಂಗ್ ಮಾಡಿದ್ರೆ ಏನು ಮಾಡೋದು ದೋಸ್ತ, ನವರಾತ್ರಿ ಇತ್ತು, ನಾವು ನಾನ್ ವೆಜ್ ತಿನ್ನಂಗಿಲ್ಲ. ಆದ್ರೆ ಏನು ಮಾಡೋದು, ಅವ್ನು ಹೊಟ್ಟೆ ಉರಿಸ್ಬಿಟ್ರು ದೋಸ್ತ. ನಾನ್ ವೆಜ್ ನಮ್ಮ ಮುಂದೆ ತಿಂದು ಅದು ಆಗಿತ್ತನ ಇನ್ನೇನು ರೆಸ್ಟೋರೆಂಟವರು DJ ಪ್ಲೇ ಮಾಡಾಕತ್ತಿದ್ರು. ಆ ಟೀಮ್ ಅವರ ಬಂದ ಡ್ಯಾನ್ಸ್ ಮಾಡಿ ಶುರು ಮಾಡಿದ್ರೆ ಬರೀ ಹೆಂಗೆ ಮಾಡ್ಯಾರ ನೋಡ್ಕೊಂಡು ಬಂದೆ ಬಿಡೋಣ. ಮತ್ತೆ ಇದೆಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ನೋಡಿದ್ವಿ. ನಮಗೂ ಟೈಮ್ ಆಗಿತ್ತು. ಊಟ ಮಾಡಿ ಹಂಗೆ ಆಟೋ ಮನೆ ಕಡೆ ಹೊಂಟೆ ಬಿಟ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗುಣ್ರಿ ದೋಸ್ತ.